ಇನ್ನೊಂದ್ ಕಡೆ ಎಸ್ ಮಲ್ಲಿಕಾರ್ಜುನ್ ರಾಜೀನಾಮೆ ಕೊಡ್ತಾರಾ ಅನ್ನೋ ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಟಿಕೆಟ್ ಫೈಟ್ ಜೋರಾಗಿದೆ. ತಮ್ಮ ಮಗನಿಗೆ ಟಿಕೆಟ್ ಕೊಡುವಂತೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದೆಡೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಒತ್ತಾಯ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ಎಂಎಲ್ಸಿ ಜಬ್ಬಾರ್ ಮನೆಗೂ ಹೋಗಿ ಟಿಕೆಟ್ ಭರವಸೆಯನ್ನು ಕೊಟ್ಟು ಬಂದಿದ್ದಾರೆ. ಉಭಯ ನಾಯಕರ ಜಟಾಪಟಿ ರಾಜ್ಯ ಕಾಂಗ್ರೆಸ್ಗೆ ತಲೆನೋವಾಗಿ ಪರಿಣಮಿಸಿದೆ. ಈ ಮಧ್ಯೆ ಒಂದು ಹೆಜ್ಜೆ ಮುಂದೆ ಇಟ್ಟಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಮಗನಿಗೆ ಟಿಕೆಟ್ ಕೊಡದಿದ್ರೆ ರಾಜೀನಾಮೆ ನೀಡುವ ಬೆದರಿಕೆಯನ್ನು ಹಾಕಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡುವಂತೆ 2 ಸಚಿವ ಸಂಪುಟ ಸಭೆ ಫೆಬ್ರವರಿ 9ರಂದು ನಡೆದಿದ್ದ ವಾಲ್ಮೀಕಿ ಜಾತ್ರೆ ಹಾವೇರಿ ಸಮಾವೇಶಕ್ಕೆ ಎಸ್ ಮಲ್ಲಿಕಾರ್ಜುನ್ ಗೈರಾಗಿದ್ರು. ಮಲ್ಲಿಕಾರ್ಜುನ್ಗೆ ಸಮಾಧಾನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಈಗಲೇ ಯಾವುದೇ ನಿರ್ಧಾರಕ್ಕೆ ಬರೋದು ಬೇಡ ಅಂತ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಹಾಗೆ 1,67,00,000 ವೋಟ್ ಕಾಂಗ್ರೆಸ್ ಕಳೆದ ಬಾರಿ ಬಂದಿತ್ತು. ಅದ್ರಲ್ಲಿ 60 ಲಕ್ಷ ಮುಸ್ಲಿಮ್ಸ್ ವೋಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ. ಅಲ್ಪಸಂಖ್ಯಾತರ ಬಂದು ಅಲ್ಪಸಂಖ್ಯಾತರ ಆತ್ಮೀಯ ಪಾರ್ಟಿ ಅಂದ್ರೆ ಕಾಂಗ್ರೆಸ್ ಪಾರ್ಟಿ. ಅಹಿಂದ ನಾಯಕ ಅಂದ್ರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ. ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ. ಅಲ್ಪಸಂಖ್ಯಾತ 80,000 ವೋಟರ್ಸ್ ಅವರಲ್ಲಿ. ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಸೇರಿದ್ರೆ ಅಲ್ಲಿ 1.5 ಲಕ್ಷ ವೋಟರ್ಸ್ ಇದ್ದಾರೆ. 1.5 ಲಕ್ಷ ವೋಟರ್ಸ್. ಕಾಂಗ್ರೆಸ್ನ ವೋಟ್ ಬ್ಯಾಂಕೇ ಅಹಿಂದ, ಆದ್ರೆ ಟಿಕೆಟ್ ಮಾತ್ರ ಶಾಮ್ನು ಫ್ಯಾಮಿಲಿಗೆ. ಯಾಕೆ ಅನ್ನೋ ಪ್ರಶ್ನೆ ಈಗ ಮುಸಲ್ಮಾನ ನಾಯಕರದು. ಕೊಡ್ಬೇಕು ನಮ್ ಟಿಕೆಟ್ ಅಂತ. ನಿಜವಾಗಿಯೂ ಸಿದ್ದರಾಮಯ್ಯನವ್ರು ಅಹಿಂದ ನಾಯಕರೇ ಆದ್ರೆ ಮಲ್ಲಿಕಾರ್ಜುನ್ ನೋಡಪ್ಪ ಹಂಗ ಅನ್ಕೋಬೇಡ, ಇದು 80,000 ಮುಸ್ಲಿಂ ವೋಟ್ ಅವ, ಇಲ್ಲಿ ಅಹಿಂದ ವೋಟ್ 1.5 ಲಕ್ಷ ಐತೆ, ನೀನ್ ಹೆಂಗಿದ್ರು ನಾರ್ತ್ ಅಲ್ಲಿ MLA ಇದೆಯಾ, ನಿಮ್ ವೈಫ್ಗೂ 2 ಲಕ್ಷ 3 ಲಕ್ಷ ಮುಸ್ಲಿಮ್ಸ್ ವೋಟ್ ಹಾಕವ್ರೆ, ಬೇಡ ಅಂತ ಹೇಳ್ಬೇಕಾಗಿತ್ತು. ಅವಸರ ಮಾಡ್ಬೇಡ ಅಂತ ಹೇಳಿ ಕಳ್ಸವ್ರಂತೆ. ನೋಡೋಣ ಏನಾಗುತ್ತೆ. ಏನು ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮನೆ ಮುಂದೆಯೇ ಕಸ ಹಾಕಿ. ಈಗಂತ DCM DK ಶಿವಕುಮಾರ್ ವಿರುದ್ಧ ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್ ಗುಡುಗಿದ್ದಾರೆ. ಅಲ್ಲಿ ಬಿಜೆಪಿ ಶಾಸಕರೆಲ್ಲ ಗಲಾಟೆ ಮಾಡ್ತಿರೋದು, ಹಳ್ಳಿಯ ಜನ ಗಲಾಟೆ ಮಾಡ್ತಿದ್ದಾರೆ. ಸವಲತ್ತು ಕೊಡ್ತೀನಿ ಎಂದಿದ್ದ ಸರ್ಕಾರ ಇನ್ನೂ ಕೊಟ್ಟಿಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ ಆ ಭಾಗದ ಹಳ್ಳಿಗಳ ಅಭಿವೃದ್ಧಿಗೆ 100 ಕೋಟಿ ಬಿಡುಗಡೆ ಮಾಡಿದ್ವಿ, ಆದ್ರೆ ಈಗ ನಿಮಗೆ ರಿಲೀಸ್ ಮಾಡೋಕ್ ಹಣ ಇಲ್ಲ. ಈಗಾಗಲೇ ಬೆಂಗಳೂರಿನಲ್ಲಿ ರಾಶಿ ಕಸ ಬಿದ್ದಿದೆ. ಜನರ ಪರವಾಗಿ ನಾವು ಸಹಿಸಿಕೊಳ್ಳೋದಕ್ಕೆ ಸಿದ್ಧರಿದ್ದೇವೆ. ಈ ಸರ್ಕಾರ 100% ಪಾಪರ್ ಅನ್ನೋದು ಗೊತ್ತಾಗುತ್ತೆ. ಜನರೇ ಅರ್ಥ ಮಾಡಿಕೊಳ್ತಾರೆ. ಕುಣಿಯುವುದಕ್ಕಾಗದೆ ನೆಲ ಡೊಂಕು ಅಂತ ಹೇಳುವ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ. ಕಳೆದ 3 ವರ್ಷದಲ್ಲಿ ಮಾಡಿದ ತಪ್ಪಿಗೆ ಸರ್ಕಾರ ಬೆಲೆ ತೆರಬೇಕಾಗತ್ತೆ. ಸಾರಿಗೆ ಇಲಾಖೆ, ಅಬಕಾರಿ ಇಲಾಖೆ, ಗುತ್ತಿಗೆದಾರರ ಸಂಘ ಹೀಗೆ ಎಲ್ಲರೂ ಪ್ರತಿಭಟನೆ ಮುಂದಾಗಿದ್ದಾರೆ. ಸರ್ಕಾರ ಪಾಪರ್ ಆಗಿರೋದಕ್ಕೆ ಇದೊಂದು ಕೈಗನ್ನಡಿ ಅಂತ R ಅಶೋಕ್ ಗುಡುಗಿದ್ದಾರೆ. ಅಶೋಕ್ ಡೈಲಿ ಯಾರೋ ಒಳ್ಳೊಳ್ಳೆ ಸ್ಟೋರಿ ಬರ್ಕೊಡ್ತಾರೆ, ನೀಟಾಗಿ ಮಾತಾಡ್ತಾವ್ರೆ. ಬಟ್ ಲೀಡರ್, ವಿಪಕ್ಷ ನಾಯಕ ಇನ್ನೂ ಸ್ಟ್ರಾಂಗ್ ಆಗಿರ್ಬೇಕು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಮಾಜಿ ಸಿಎಂ BS ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಕೇಂದ್ರ ಸಚಿವರಾದ V ಸೋಮಣ್ಣ, ಶೋಭಾ ಕರಂದ್ಲಾಜೆ ಸೇರಿದಂತೆ ರಾಜ್ಯ ಹಾಗೂ ಕೇಂದ್ರದ ಎಲ್ಲಾ ನಾಯಕರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಭೆಯಲ್ಲಿ ಮಾತನಾಡಿದ ಯಡಿಯೂರಪ್ಪ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಸ್ವಂತ ಶಕ್ತಿ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯುವ ಸಂಕಲ್ಪ ಮಾಡೋಣ. ನಾವೆಲ್ಲರೂ ಮನಸ್ಸು ಮಾಡಿದ್ರೆ ಇದೇನು ದೊಡ್ಡ ವಿಷಯ ಅಲ್ಲ. ಅಭಿವೃದ್ಧಿ ಪರವಾದ ಬಿಜೆಪಿ ಸರ್ಕಾರವನ್ನ ತರೋಣ ಅಂತ ಕರೆ ಕೊಟ್ಟಿದ್ದಾರೆ. ಸ್ವಂತ ಬಲದ ಮೇಲೆ ಹೆಂಗ್ ಬರಕ್ಕಾಗತ್ತೆ? ಮೈತ್ರಿ ಆಗಿದ್ದೀರಿ, JDSಗೆ ಸೀಟ್ ಕೊಡಬೇಕು. ಸ್ವಂತ ಬಲದ ಮೇಲೆ ಅಂದ್ರೆ NDA ಸ್ವಂತ ಬಲದ ಮೇಲೆ JDS ಬಿಜೆಪಿ ಸೇರಿ ಅಂತ ಹೇಳಬೇಕು. ಮೊದ್ಲೇ ವಿಜಯೇಂದ್ರ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ ಮೈತ್ರಿ ಇಷ್ಟ ಇಲ್ಲ ಅಂತ ಚರ್ಚೆ. ನೀವ್ ಹಿಂಗ್ ಹೇಳ್ಬಿಟ್ರೆ ಹಂಗೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು, ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್, ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ, ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್, ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್, ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್, ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್, ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ, ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್, ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.